ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ಬೆಂಗಳೂರಿಗರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಅನ್ನು ಕೊಡ್ಲಿಕ್ಕೆ ಮುಂದಾಗಿದೆ. ಈಗಾಗಲೇ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿದೆ, ಬಸ್ ಟಿಕೆಟ್ ದರ ಏರಿಕೆ ಆಗಿದೆ. ಮೊನ್ನೆಯಷ್ಟೇ ಈ ವಿದ್ಯುತ್ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. ಇದರ ನಡುವೆ ಹಾಲಿನ ದರ ಏರಿಕೆಯ ಪ್ರಸ್ತಾವನೆ ಕೂಡ ರಾಜ್ಯ ಸರ್ಕಾರದ ಮುಂದಿದೆ. ಇದರ ನಡುವೆ ಬೆಂಗಳೂರಿನ ಜನರಿಗೆ, ಅದರಲ್ಲೂ ಕೂಡ ಹೋಟೆಲ್ನ ಮಾಲೀಕರಿಗೆ ಕಸದ ಸೆಸ್ಸನ್ನು ಹಾಕಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರೋದು ಈಗ ಹೋಟೆಲ್ ಮಾಲೀಕರ ಕಣ್ಣನ್ನು ಕೂಡ ಕೆಂಪಗೆ ಮಾಡಿರುವಂಥದ್ದು. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೋಟೆಲ್ಗಳಿಗೆ ಕಸದ ಸೆಸ್ ಬರೆ, ತಿಂಗಳಿಗೆ 30,000 ಕಸದ ಸೆಸ್ ಕಟ್ಟಬೇಕಂತೆ. ಬೆಂಗಳೂರು ಹೋಟೆಲ್ ಮಾಲೀಕರ ಕಿಡಿ. ದರ ಏರಿಕೆಯ ಹೊರೆ ಜನರ ಪಾಲಿಗೆ ಬಿಸಿ ತುಪ್ಪದಂತಾಗಿದೆ. ಇದರ ಮಧ್ಯೆ ಈಗ ಏಪ್ರಿಲ್ನಿಂದ ಕಸದ ಸೆಸ್ನ ಬರೆ ಬೀಳಲಿದೆ. ಕಸದ ಸೆಸ್ಗೆ ಈಗ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಕಿಡಿಕಾರಿದೆ. 1 ಕೆಜಿಗೆ 12 ರೂಪಾಯಿ ಫಿಕ್ಸ್ ಮಾಡಿದ್ದು, ಈ ಹಿಂದೆ 5,000 ತಿಂಗಳಿಗೆ ಕಸದ ಸೆಸ್ಸನ್ನು ಕಟ್ಟಲಾಗ್ತಿತ್ತು. ಆದ್ರೀಗ ಬರೋಬ್ಬರಿ 30,000 ರೂಪಾಯಿ ಕಸದ ಸೆಸ್ಸನ್ನು ಕಟ್ಟಬೇಕಾಗಿದೆ. ಕಸದ ಸಮಸ್ಯೆ ಅದೊಂದು ಬಹುದೊಡ್ಡ ಸಮಸ್ಯೆ, ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ. ಅದರ ಒಂದು ರೀತಿಯ ಒಳಗೊಳ ಸಂಚು ಇದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ನಮ್ಮ ಮಟ್ಟಿಗೆ ಮಾತ್ರ 12 ರೂಪಾಯಿ KG ಕಸಕ್ಕೆ ತೀರ್ಮಾನ ಮಾಡಿರುವುದು ಬಹಳ ಅವೈಜ್ಞಾನಿಕವಾದಂಥದ್ದು. ಅದನ್ನು ನಾವು ಖಂಡಿಸ್ತೇವೆ. ಈಗಾಗಲೇ BBMP ಅಧಿಕಾರಿಗಳ ಜೊತೆ ಮಾತಾಡಿದ್ದೇವೆ. 1 KG ಇವತ್ತು ಟೊಮೆಟೊ 12 ರೂಪಾಯಿಗೆ ಸಿಗ್ತಾ ಇದೆ, ಕ್ಯಾಬೇಜ್ ಸಿಗ್ತಾ ಇದೆ. ಇವರು ಕಸ ತೆಗೆದುಕೊಂಡು ಹೋಗಲಿಕ್ಕೆ 12 ರೂಪಾಯಿ ನಮ್ಮ ಮೇಲೆ ಹೊರೆಯಿರಿಸುವುದು ಭಾಳಷ್ಟು ದೊಡ್ಡ ಅನ್ಯಾಯ ಕೂಡ. ಸಾಮಾನ್ಯವಾಗಿ ದರ್ಶಿನಿ ಹೋಟೆಲ್ನಲ್ಲಿ ದಿನಕ್ಕೆ 60ರಿಂದ 100 ಕೆಜಿಯಷ್ಟು ಕಸ ಉತ್ಪಾದನೆಯಾಗಲಿದೆ. ಮೊದಲೆಲ್ಲ ಪ್ರತಿ ತಿಂಗಳು ಕಸದ ಸೆಸ್ ಅಂಥೇಳಿ BBMPಗೆ ಕಟ್ಟಲಾಗ್ತಿತ್ತು. ಆದ್ರೀಗ ಏಕಾಏಕಿ ಕಸದ ಸೆಸ್ಸನ್ನು 30,000ಕ್ಕೆ ಏರಿಕೆ ಮಾಡಿರುವುದು ಸರಿಯಲ್ಲ, ಇದು ಅವೈಜ್ಞಾನಿಕ ಅಂಥೇಳಿ ಕಿಡಿಕಾರ್ತಿದ್ದಾರೆ. ಇದು ಏಪ್ರಿಲ್ 1ನೇ ತಾರೀಕಿಂದ ಕೊಡಬೇಕು ಅಂತ ನಿರ್ಣಯ ತೆಗೆದುಕೊಂಡಿದ್ದಾರೆ. ಇದು ಮನೆ ಕಸಕ್ಕೂ ಇದೇ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಮುನ್ಸಿಪಾಲ್ಟಿ ಆ್ಯಕ್ಟ್ ಪ್ರಕಾರ ಕಸ ತೆಗೆದುಕೊಳ್ಳುವುದು ಮುನ್ಸಿಪಾಲ್ಟಿಯವರ ಕರ್ತವ್ಯ ಕೂಡ. ನಾವು ತೆರಿಗೆ ಕೊಡ್ತೇವೆ, ಪ್ರಾಪರ್ಟಿ ಟ್ಯಾಕ್ಸ್ ಕೊಡ್ತೇವೆ. ಅದರಲ್ಲಿ ವಿಶೇಷವಾಗಿ ಕಮರ್ಷಿಯಲ್ ಬಿಲ್ಡಿಂಗಿಗೆ ನಾವು 4ರಿಂದ 5 ಪಟ್ಟು ಹೆಚ್ಚಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಕೊಡ್ತೇವೆ. ಇದರ ಮೇಲೆ ನಮ್ಮ ಮೇಲೆ ಹೊರೆ ಹೊರಿಸುವುದು ಇದು ಬಹುದೊಡ್ಡ ಅವೈಜ್ಞಾನಿಕವಾದಂಥದ್ದು. ಇದನ್ನು ನಾವು ಖಂಡಿತ ವಿರೋಧಿಸ್ತೇವೆ. ಒಟ್ಟಾರೆ ದರ ಏರಿಕೆಯ ಭಾರವನ್ನು ಹೊರಲಾರದೆ ಜನ ಹೈರಾಣಾಗ್ತಿದ್ದಾರೆ. ಇದರ ಮಧ್ಯೆ ದಿನಕ್ಕೊಂದು ದರ ಏರಿಕೆಯ ಬಿಸಿಗೆ ಜನ ಹಿಡಿಶಾಪ ಹಾಕುವ ಪರಿಸ್ಥಿತಿ ಉದ್ಭವವಾಗಿದೆ. ಪವಿತ್ರ ಕರ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.